ರಾಮನೂರು ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆ ಆಗ್ತಾ ಇದ್ದ ಹಾಗೆ ಜ್ಞಾನವ್ಯಾಪಿಯ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ. ಜ್ಞಾನವ್ಯಾಪಿ ಮಸೀದಿಯ ವಿವಾದದ ಸಂಬಂಧ ಒಂದಿಷ್ಟು ಮಹತ್ವದ ಬೆಳವಣಿಗೆಗಳಾಗ್ತಾ ಇದೆ. ಜ್ಞಾನವ್ಯಾಪಿಯ ಕುರಿತು 839 ಪುಟಗಳ ASI ವರದಿ ಬಹಿರಂಗಗೊಂಡಿದೆ. ಅಲಹಾಬಾದ್ ಕೋರ್ಟ್ ನಿರ್ದೇಶನದ ಮೇರೆಗೆ ಕಾಶಿ ವಿಶ್ವನಾಥನ ಮಂದಿರದ ಪಕ್ಕದಲ್ಲಿಯೇ ಇರುವಂತಹ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯಿಂದ ನಡೆಸಲಾಗಿದ್ದ ವೈಜ್ಞಾನಿಕ ಸಮೀಕ್ಷಾ ವರದಿ ಬಹಿರಂಗಗೊಂಡಿದೆ. ಜ್ಞಾನವ್ಯಾಪಿ ಮಸೀದಿಯ ಜಾಗದಲ್ಲಿ ಮೊದಲು ಹಿಂದೂ ದೇವಾಲಯ ಇತ್ತು ಅಂತೇಳಿ ಪುರಾತತ್ವ ಸರ್ವೇಕ್ಷಣಾ ವರದಿ ಹೇಳಿದೆ ಅಂತೇಳಿ ಹಿಂದೂಪರ ವಕೀಲ ವಿಷ್ಣು ಶಂಕರ್ ಜೈನ್ ಹೇಳಿದ್ದಾರೆ. ಕೋರ್ಟ್ ಆದೇಶದ ಅನ್ವಯ ವರದಿ ಪಡೆದಿರುವ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ವರದಿಯಲ್ಲಿರುವಂತಹ ಪ್ರಮುಖ ಅಂಶಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮಸೀದಿಗಿಂತ ಮುಂಚೆ ದೊಡ್ಡ ಹಿಂದೂ ದೇವಾಲಯದ ರಚನೆಯನ್ನ ಸರ್ವೆ ವರದಿ ಎತ್ತಿ ತೋರಿಸಿದೆ ಅಂತ ಹೇಳಿದರು. ಜನಾರ್ದನ, ರುದ್ರ ಮತ್ತು ಉಮೇಶ್ವರ ಮುಂತಾದಂತಹ 3 ದೇವತೆಗಳ ಹೆಸರುಗಳನ್ನು ಮಸೀದಿಯಲ್ಲಿ ಲಭ್ಯವಾದ ಶಾಸನಗಳಲ್ಲಿ ಕಂಡುಬಂದಿದೆ. ಮಸೀದಿ ಪಶ್ಚಿಮ ಗೋಡೆಯ ಹಿಂದೆ ನಿರ್ಮಾಣ ಮಾಡಿದಂತಹ ಹಿಂದೂ ದೇವಾಲಯದ್ದಾಗಿದೆ. 17ನೇ ಶತಮಾನದಲ್ಲಿ ಈ ಮಂದಿರವನ್ನ ನಾಶ ಮಾಡಲಾಗಿದೆ ಅಂತೇಳಿ ಅವರು ಹೇಳಿದ್ದಾರೆ. ಹಾಗಿದ್ರೆ ಆ ವರದಿಯಲ್ಲಿ ಏನಿದೆ? 839 ಪುಟಗಳ ASI ವರದಿ ಇದೆಯಲ್ಲ, ಅದರಲ್ಲಿ ಏನಿದೆ? ಮಸೀದಿಗಾಗಿ ದೇವಾಲಯವನ್ನು ನಾಶ ಮಾಡಲಾಗಿದೆ ಅನ್ನುವಂತಹ ವರದಿ ಸಲ್ಲಿಕೆಯಾಗಿದೆ. ನೋಡಿ, ಜ್ಞಾನವ್ಯಾಪಿ ಮಸೀದಿಗೂ ಮುನ್ನ ಅಲ್ಲಿ ದೇವಸ್ಥಾನ ಇತ್ತು. ಅಲ್ಲೊಂದು ಸರ್ವೆಯನ್ನು ಮಾಡಿಸಿದ್ರು. ಆ ಸರ್ವೆಯನ್ನು ಅತ್ಯಂತ ಗೌಪ್ಯವಾಗಿ ಇಡಲಾಗಿತ್ತು. ಬಟ್ ಕೋರ್ಟ್ನ ಸೂಚನೆಯ ಮೇರೆಗೆ ಆ ಗೌಪ್ಯ ವರದಿಯನ್ನು ಬಹಿರಂಗ ಮಾಡಲಾಗಿದೆ. ಗೋಡೆಯ ಅಡಿ 1000 ವರ್ಷಗಳಷ್ಟು ಹಳೆಯ ಅವಶೇಷಗಳಿದೆ. ಅಂದರೆ ಮಸೀದಿಯ ಕೆಡವಿನೇ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ಅನ್ನುವಂತಹ ಅಂಶವನ್ನು ಇಲ್ಲಿ ಉಲ್ಲೇಖಿಸಿರುವಂತಹದ್ದು. ಇನ್ನು ಮಸೀದಿಯ ಗುಮ್ಮಟವು ಕೇವಲ 350 ವರ್ಷಗಳಷ್ಟು ಹಳೆಯದ್ದು. 350 ವರ್ಷಗಳ ಹಿಂದೆ ಅಲ್ಲಿ ದೇವಸ್ಥಾನವಿತ್ತು ಅನ್ನೋದನ್ನು ಅಲ್ಲಿ ಸಿಕ್ಕಿರುವಂತಹ ಕುರುಹುಗಳು, ಅಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯಗಳು ಸಾಬೀತುಪಡಿಸ್ತಾ ಇದೆ ಅನ್ನೋದನ್ನು ಈ ವರದಿ ಹೇಳ್ತಾ ಇರುವಂಥದ್ದು. ಇನ್ನು ನೆಲಮಾಳಿಗೆಯಲ್ಲಿ ಅನೇಕ ಮುರಿದ ಶಿವಲಿಂಗಗಳಿದೆ. ಇದನ್ನು ಗಮನಿಸಬೇಕಾದಂತಹ ವಿಚಾರ. ಗ್ರೌಂಡ್ ಫ್ಲೋರಲ್ಲಿ ಅಥವಾ ಭೂಮಿಯನ್ನು ಅಗೆತಾ ಇದ್ದ ಹಾಗೆ ಭೂಮಿಯ ಅಡಿಗಳಲ್ಲಿ ಸಾಕಷ್ಟು ಮುರಿದು ಬಿದ್ದಿರುವಂತಹ, ಮುರಿದಂತಹ, ಕಟ್ಟಾಗಿರುವಂತಹ ಶಿವಲಿಂಗಗಳು ಪತ್ತೆಯಾಗಿದೆಯಂತೆ. ಇವುಗಳು ಕೂಡ ಇಲ್ಲಿ ದೇವಾಲಯ ಇತ್ತು ಅನ್ನುವಂತಹ ಕುರುಹುಗೆ ಸಾಕ್ಷಿಯಾಗಿರುವಂಥದ್ದು. ಇನ್ನು ಸರ್ವೆ ಮಾಡಿದಂತಹ ವೇಳೆ ಕಟ್ಟಡದ ರಚನೆಗೆ ಯಾವುದೇ ಹಾನಿ ಉಂಟಾಗಿಲ್ಲ. ನೋಡಿ, ಯಾವಾಗ ಕೋರ್ಟ್ ಸರ್ವೆ ಮಾಡಲಿಕ್ಕೆ ಸೂಚನೆಯನ್ನು ಕೊಡುತ್ತೆ, ಒಂದು ನಿರ್ದೇಶನವನ್ನು ಕೊಡುತ್ತೆ. ಯಾವುದೇ ಕಾರಣಕ್ಕೂ ಕಟ್ಟಡಕ್ಕೆ ಹಾನಿ ಆಗಬಾರ್ದು, ಅಗೆಯುವಂತಹ ಕೆಲಸ ಆಗಬಾರ್ದು, ಒಡೆಯುವಂತಹ ಕೆಲಸ ಆಗಬಾರ್ದು ಅನ್ನುವಂತಹ ಸೂಚನೆ. ಹೌದು, ಕೋರ್ಟ್ನ ಆದೇಶವನ್ನು, ಸೂಚನೆಯನ್ನು ನಾವು ಪಾಲನೆ ಮಾಡಿದ್ದೇವೆ. ಸರ್ವೆಯ ವೇಳೆ ಯಾವುದೇ ಕಟ್ಟಡದ ರಚನೆಗೆ ಹಾನಿ ಮಾಡಿಲ್ಲ ಅಂತೇಳಿ ಕೂಡ ಅಂಶವನ್ನು ಉಲ್ಲೇಖಿಸಿದ್ದಾರೆ. ಇನ್ನು ಸರ್ವೆಯಲ್ಲಿ ಶೋಧಿಸಿದಂತಹ ಎಲ್ಲ ವಸ್ತುಗಳನ್ನು ಕೂಡ ದಾಖಲಿಸಲಾಗಿದೆ. ವರದಿಯಲ್ಲಿ ಏನೇನು ಸಿಕ್ಕಿದೆ, ಏನೇನು ಸೂಚಿಸುತ್ತೆ, ಎಲ್ಲದರ ಅಂಶವನ್ನು ಕೂಡ ಉಲ್ಲೇಖಿಸಲಾಗಿದೆ. ಇನ್ನು ಅಸ್ತಿತ್ವದಲ್ಲಿರುವಂತಹ ರಚನೆಯಲ್ಲಿ ಹಿಂದಿನ ರಚನೆಯ ಕಂಬಗಳ ಬಳಕೆಯಾಗಿದೆ. ಇನ್ನು ಸ್ತಂಭಗಳನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಲಾಗಿದೆ. ಹೇಗೆ ಇದು ಇಲ್ಲಿ ಹಿಂದೂ ದೇವಾಲಯ ಇತ್ತು ಅನ್ನೋದನ್ನು ಅವರು ಸಾಕ್ಷಿಗಳ ಜೊತೆಗೇನೆ ಅನಾಲಿಸಿಸ್ ಕೂಡ ಮಾಡಿದ್ದಾರೆ. ಮೊದಲೇ ಅಸ್ತಿತ್ವದಲ್ಲಿರುವಂತಹ ದೇವಾಲಯದ ಭಾಗಗಳನ್ನು ಮರುಬಳಕೆ ಮಾಡಿಕೊಳ್ಳಲಾಗಿದೆ. ದೇಗುಲದ ದೊಡ್ಡ ಕೇಂದ್ರವನ್ನು ಮಸೀದಿಯ ಸಭಾಂಗಣವನ್ನಾಗಿ ಬಳಸಲಾಗ್ತಾ ಇದೆ. ಈಗಿನ ಮಸೀದಿಯಲ್ಲಿ ಹಿಂದಿನ ರಚನೆಯ 34 ಶಾಸನಗಳನ್ನು ಕೂಡ ಬಳಸಲಾಗಿದೆ ಅನ್ನುವಂತಹ ಅಂಶವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಶಾಸನ ಮರುಬಳಕೆಯ ವೇಳೆ ಕುರುಹುವನ್ನು ನಾಶ ಮಾಡಲಾಗಿದೆ. ಈ ಮಸೀದಿಯನ್ನು ನಿರ್ಮಿಸಲು ದೇವಸ್ಥಾನವನ್ನ ಅಥವಾ ದೇವಾಲಯವನ್ನ ನಾಶಪಡಿಸಲಾಗಿದೆ ಎನ್ನುವಂತಹ ಒಂದು ಲೈನ್ ಉತ್ತರವನ್ನು ಅಥವಾ 839 ಪುಟಗಳ ಒಂದು ಲೈನ್ ಅನಾಲಿಸಿಸ್ ಅಂದರೆ ಇಲ್ಲಿ ಮಸೀದಿಯನ್ನು ದೇವಸ್ಥಾನವನ್ನು ಕೆಡವಿ ಮಸೀದಿಯನ್ನು ನಿರ್ಮಿಸಿದ್ದಾರೆ ಅನ್ನೋದನ್ನು ಈ ವರದಿ ಸ್ಪಷ್ಟವಾಗಿ ಎತ್ತಿ ಹಿಡಿದಿದೆ, ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು.